ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ಟಾಪ್ 6 ನಲ್ಲಿ ಮೊದಲನೇ ಟಿಕೆಟ್ ಯಾರಿಗೆ ಸಿಗಲಿದೆ ಅಂತ ಹೇಳಿ ಯಾರ ಕೈ ಸೇರಲಿದೆ ಮೊದಲನೇ ಟಿಕೆಟ್ ಅಂತ ಪ್ರೊಮೋ ಬಿಟ್ಟಿದ್ದಾರೆ. ಸೊ ಈ ಟಿಕೆಟ್ ಯಾರಿಗೆ ಸಿಗುತ್ತೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಈ ಟಾಸ್ಕ್ ತುಂಬಾನೇ ಕಷ್ಟ ಇದೆ ಅಂತ ಹೇಳ್ಬೋದು. ಹೋದ ಸೀಸನ್ ಅಲ್ಲಿ ಹನುಮಂತ್ ಅವರು ಗೆದ್ದಿದ್ರು ಇಂಥ ಟಾಸ್ಕ್, ಬಟ್ ಅದು ಬಲೆ ಇತ್ತು ಏರೋದು. ಸೊ ಇದರಲ್ಲಿ ನಾವೇ ಏನಪ್ಪ ಕೋಲುಗಳನ್ನಿಟ್ಟು ಏರಬೇಕು ಅಂತ ಇದೆ. ಸೊ ಈ ಟಿಕೆಟ್ ಯಾರಿಗೆ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಬನ್ನಿ, ಪ್ರೊಮೋ ಬಿಟ್ಟಿದ್ದಾರೆ, ಪ್ರೊಮೋ ನೋಡ್ಕೊಂಬರೋಣ, ಆಮೇಲೆ ಎಲ್ಲ ವಿವರವಾಗಿ ತಿಳಿಸ್ತೀನಿ. ಟಿಕೆಟ್ ಟು ಟಾಪ್ 6 ಟಾಸ್ಕ್ ನೀಡುತ್ತಿದ್ದಾರೆ. ಈ ಟವರ್ ಅನ್ನು ಹತ್ತಲು ಸಾರ್ವೆ ಕೋಲುಗಳನ್ನು ಸ್ವಿಮ್ಮಿಂಗ್ ಪೂಲ್ ಒಳಗಿಂದ ಆಡುವ ಪ್ರತಿ ಕಂಟೆಂಡರ್ನ ಬೆಂಬಲಿಗ ಒಂದೊಂದಾಗಿ ತಂದು ಆಯಾತಾಕಾರದ ಒಳಗೆ ಇಡಬೇಕು. ಕಂಟೆಂಡರ್ ಒಂದಾದ ನಂತರ ಒಂದರಂತೆ ನಿರ್ಮಿಸುತ್ತಾ ಟವರ್ ಅನ್ನು ಏರಿ ಶಿಖರದಲ್ಲಿ ನಿಂತು ಜೈ ಬಿಗ್ ಬಾಸ್ ಎಂದು ಘೋಷಣೆ ಕೂಗಬೇಕು. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ನೋಡಿದ್ರಲ್ಲ, ಈ ಒಂದು ಪ್ರೊಮೋ ನೋಡಾದ್ಮೇಲೆ ಇಲ್ಲಿ ಗೊತ್ತಾಗ್ತಿದೆ, ಹೈಲೈಟ್ ಆಗಿ ಕಾಣ್ತಿದ್ರು ಟಾಪ್ ಸಿಕ್ಸ್ ಕಾಣ್ತಿರೋ. ತುಂಬಾನೇ ಫೇಕ್ ನ್ಯೂಸ್ ಹರಿದಾಡ್ತಿದೆ ಕಾವ್ಯ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ. ಇಲ್ಲ, ಕಾವ್ಯ ಅವರು ಎಲಿಮಿನೇಟ್ ಆಗಿಲ್ಲ. ಸೊ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಟಾಪ್ 6 ನಲ್ಲಿ ಈ ಟಿಕೆಟ್ ಯಾರಿಗೆ ಸಿಗಲಿದೆ ಅಂದ್ರೆ, ಈ ಟಿಕೆಟ್ ತುಂಬಾ ಗಂಭೀರತೆಯಿಂದ ಆಡುವವರಿಗೆ ಸಿಗಲಿದೆ ಅಂತ ಹೇಳ್ಬೋದು. ಅಲ್ಲಿರೋ ಎಲ್ಲ ಕಂಟೆಸ್ಟೆಂಟ್ಗಳು ತುಂಬಾ ಸ್ಟ್ರಾಂಗ್ ಇದ್ದಾರೆ. ಸೊ ತುಂಬಾ ಫಿಸಿಕಲ್ ಇದ್ದಾರೆ, ಮೈಂಡ್ ಇಂದ ಕೂಡ ತುಂಬಾ ಮೈಂಡ್ಲಿ ಶಾರ್ಪ್ ಇದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಈ ಟಿಕೆಟ್ ಯಾರ್ಯಾರಿಗೆ ಸಿಗುತ್ತೆ ಅಂತ ಹೇಳ್ತೀನಿ, ಬನ್ನಿ. ಸೊ ಇನ್ನು ಏನಪ್ಪಾ ಅಂದ್ರೆ, ಟಾಸ್ಕ್ ಅಲ್ಲಿ ಯಾರ್ಯಾರು ಚೆನ್ನಾಗಿ ಆಡ್ತಾರಪ್ಪ ಅಂದ್ರೆ, ಕಾವ್ಯ ಅವರು ಚೆನ್ನಾಗಿ ಆಡಿದ್ದಾರೆ ಈ ಟಾಸ್ಕ್ ನಲ್ಲಿ. ಅದಾದ್ಮೇಲೆ ಇವರು ಧನುಷ್ ಅವರು ಚೆನ್ನಾಗಿ ಆಡಿದ್ದಾರೆ. ಅದಾದ್ಮೇಲೆ ರಾಶಿಕಾ ಅವರು ಚೆನ್ನಾಗಿ ಆಡಿದ್ದಾರೆ. ಈ ಮೂವರು ಚೆನ್ನಾಗಿ ಆಡಿದ್ದಾರೆ. ಈ ಮೂವರಲ್ಲೇ ಒಬ್ಬರಿಗೆ ಟಿಕೆಟ್ ಫಿನಾಲಿನಲ್ಲಿ ಟಾಪ್ 6 ಅಲ್ಲಿ ಒಬ್ಬರಿಗೆ ಟಿಕೆಟ್ ಸಿಗುತ್ತೆ. ಸೊ ಅದು ಯಾರಪ್ಪ ಅಂತ ಹೇಳಿದ್ರೆ, ಕಾವ್ಯ ಅಂಡ್ ಇದರಲ್ಲಿ ಯಾರಪ್ಪ ಅಂದ್ರೆ ರಾಶಿಕಾ, ಅದಾದ್ಮೇಲೆ ಧನುಷ್, ಈ ಮೂವರಲ್ಲಿ ಒಬ್ರಿಗೆ ಸಿಗುತ್ತೆ. ಸೊ ಒಬ್ಬೊಬ್ಬರಾಗಿ ನೋಡ್ಕೊಂಡು ಹೋಗೋಣ. ಇವರು ಯಾರಪ್ಪ ಅಂದ್ರೆ ರಾಶಿಕಾ ಅವರು. ಸೊ ರಾಶಿಕಾ ಅವರಿಗೆ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡೋಕೆ ಚಾನ್ಸ್ ಇರುತ್ತೆ. ಸೊ ಇಲ್ಲಿ ಏನಪ್ಪಾ ಅಂದ್ರೆ, ರಘು ಅವರು ಇದು ಸರಿದಿರ್ತಾರೆ. ಸೊ ರಘು ಅವರು ಔಟ್ ಆದ ಈ ಟಾಸ್ಕ್ ಅನ್ನು ಸೋತ್ಮೇಲೆ ರಘು ಅವರು ಆ ಟೀಮಿಂದ ಹೊರಗುಳಿದಿರ್ತಾರೆ. ಸೊ ರಾಶಿಕಾ ಅವರು ಒಬ್ಬರೇ ಉಳಿದಿರ್ತಾರೆ. ಸೊ ಇಲ್ಲೇನಪ್ಪಾ ಅಂದ್ರೆ, ರಾಶಿಕಾ ಅವರು ಚೆನ್ನಾಗಿ ಆಡ್ಕೊಂಡು ಬರ್ತಾರೆ, ಬಟ್ ನಡುವೆ ಆ ಕಡೆ ಕೊನೆಗೂ ಅಲ್ಲ ಮೊದಲು ಅಲ್ಲ, ನಡುವೆ ಬಂದ್ಬಿಟ್ಟು ಅವ್ರು ಸಿಗಾಕೊಂತಾರೆ. ಸ್ವಲ್ಪ ಕಷ್ಟ ಆಗುತ್ತೆ. ಹೇಳಿದ್ದೆ ಮೊದಲೇ ನಾನು, ಈ ಟಾಸ್ಕ್ ಬಂದ್ಬಿಟ್ಟು ಕಷ್ಟ ಇದೆ ಅಂತ ಹೇಳಿ. ಸೊ ರಾಶಿಕಾ ಅವರು ನಡುವೆ ಬಂದು ನಿಂತು ಬಿಡ್ತಾರೆ. ಹಾಗಾಗಿ ಇವರಿಗೆ ಈ ಒಂದು ಟಿಕೆಟ್ ಸಿಗೋದಿಲ್ಲ. ಸೊ ಸಿಕ್ಕರೆ ಕಾವ್ಯ ಅಥವಾ ಧನುಷ್, ಈ ಇಬ್ಬರಲ್ಲಿ ಒಬ್ರಿಗೆ ಸಿಗುತ್ತೆ. ಸೊ ಕಾವ್ಯ ಅವ್ರದ್ದು ನೋಡೋದಾದ್ರೆ ಏನಪ್ಪಾ ಅಂದ್ರೆ, ಕಾವ್ಯ ಅವರು ಮೊದಲು ಸ್ಪೀಡೇ ಹೋದ್ರು. ಯಾಕಂದ್ರೆ ಅವ್ರು ಸ್ಟ್ರಾಂಗ್ ಇದ್ದಾರೆ, ಪರ್ಸನಾಲಿಟಿ ಎಲ್ಲ ಸ್ಟ್ರಾಂಗ್ ಇದೆ. ಸೊ ಚೆನ್ನಾಗಿ ಆಡ್ತಾರೆ. ಎಲ್ಲರೂ ಸುಮ್ಮನೆ ಗಿಲ್ಲಿಂದ ಇಲ್ಲಿವರೆಗೂ ಬಂದಿದ್ದಾರೆ ಅಂತ ಹೇಳ್ತಾರೆ. ಸೊ ಹೌದು, ಗಿಲ್ಲಿಂದ ಎಂಟರ್ಟೈನ್ಮೆಂಟ್ ಸಿಕ್ಕಿದೆ ಹೊರತು ಅವರು ಪರ್ಸನಲ್ ಶ್ರಮದಿಂದ ಇಲ್ಲಿವರೆಗೂ ಬಂದಿದ್ದಾರೆ ಅಂತ ಹೇಳ್ಬೋದು. ಸೊ ಕಾವ್ಯ ಅವರು ಮೊದಲೇ ವೇಗವಾಗಿ ಹೋಗ್ತಾರೆ, ಬಟ್ ಕೊನೆಯಲ್ಲಿ ಹೋಗಿ ಸಿಗಾಕೊಳ್ತಾರೆ. ಸೊ ಇನ್ನು ಧನು ಅವರು ಬಿದ್ದಿದ್ದು ನೋಡಿ ಇವರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ ತುಂಬಾ ಜನ. ಇಲ್ಲ, ಧನುಷ್ ಅವರಿಗೆ ಮೊದಲ ಟಿಕೆಟ್ ಸಿಕ್ಕಿದ್ದು ಟಾಪ್ 6 ನಲ್ಲಿ ಮೊದಲನೇ ಟಿಕೆಟ್ ಸಿಕ್ಕಿದ್ದೆ ಧನುಷ್ ಅವರಿಗೆ. ಸೊ ಇವರು ಫಿಸಿಕಲಿ ಸ್ಟ್ರಾಂಗ್ ಇದ್ದಾರೆ, ಮೈಂಡ್ಲಿ ಶಾರ್ಪ್ ಇದ್ದಾರೆ. ಎಲ್ಲದರಲ್ಲಿ ಆಕ್ಟಿವಿಟಿಯಲ್ಲಿ 100% ಕೊಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಟಿಕೆಟ್ ಇವ್ರಿಗೆ ಸಿಕ್ಕಿದೆ. ಮೊದಲು ಬಿದ್ದಿದ್ದು ನೋಡಿ ಇವ್ರಿಗೆ ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲ, ಅವ್ರು ಬಿದ್ದಿದ್ದಾದ್ಮೇಲೆ ಕಮ್ ಬ್ಯಾಕ್ ಮಾಡಿದ್ದಾರೆ. ಒಂದೆರಡೇನೋ ಕಟ್ಟಿಗೆ ಅಷ್ಟೇ ಬೀಳುತ್ತೆ. ಸೊ ಹಿಡ್ಕೊಂಡು ಮತ್ತೆ ಏರ್ತಾರೆ. ಸೊ ಅದು ಏರ್ದ್ಮೇಲೆ ಮೊದಲು ಹೋಗಿ ಅವರೇ ತಲುಪಿ ಸೊ ಆ ಒಂದು ಟಿಕೆಟ್ ಪಡ್ಕೊಳ್ತಾರೆ. ಸೊ ಇನ್ನೂ ಹೆಚ್ಚಿನ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ.